ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟ್ ಬಿದ್ದಿದೆ. ನಾನು ನಿಮಗೆ ಹೇಳಿದ್ದೀನಿ, ಈ ಯುದ್ಧ ಮುಗಿಯೋವರೆಗೂ ಮೇಲೂ ಕೆಳಗು ಹೋಗ್ತಾ ಇರತ್ತೆ. ಅದರಿಂದ ಯುದ್ಧ ಮುಗುದಿಲ್ಲ ಅಂತ ಅನ್ನೋದನ್ನ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಹೈಯರ್ ಲೆವೆಲ್ಸ್ ಅಲ್ಲಿ FIIs ರಿಟೈಲು ಮಾರೋದಕ್ಕೆ ಶುರು ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೆ. ಅದು ಇವತ್ತು ನಡೆದಿದೆ. ಬೆಳಗ್ಗೆ ಪಾಸಿಟಿವ್ ಆಗಿ ಓಪನ್ ಆದಂತ ಮಾರ್ಕೆಟ್ 12 ಗಂಟೆಗೆ ನೆಗೆಟಿವ್ ಆಗಿದೆ. ಅದು 170 ಪಾಯಿಂಟ್ ನೆಗೆಟಿವ್ ಆಗಿದೆ. ಮ್ಯೂಚುವಲ್ ಫಂಡ್ಸ್ ಇದನ್ನ ತಗೊಂಡು ತಿರ್ಗಾ ಏರ್ಸಿದ್ರು ಕೂಡ ನಾಳೆ ನಾಳಿದ್ದು ತಿರ್ಗಾ ಹೊಡಿತಾರೆ. ಈಗ ಸದ್ಯಕ್ಕೆ ಪಾಕಿಸ್ತಾನ್ ಟೆಹರಾನ್ ಹೋಗಿದ್ದಾರೆ. ಬನ್ನಿ ಮಾತುಕತೆಗೆ, ಬನ್ನಿ ಮಾತಾಡೋಣ ಅಂತ ಕರೀತಾ ಇದ್ದಾರೆ. ಈ ಸ್ಟ್ರೈಟ್ ಆಫ್ ಹೋರ್ಮುಜ್ ಅನ್ನೋದ್ರಲ್ಲಿ ಒಂದು ಬ್ಲಾಕೇಡ್ ಇದೆ. ಆ ಬ್ಲಾಕೇಡ್ ಇಂದ ಕಚ್ಚಾ ತೈಲ ಇಂಡಿಯಾಗೆ ಬರ್ತಾ ಇಲ್ಲ. ಅದರಿಂದ ನಮಗೆ ಒಂದೇ ಪ್ರೆಷರ್ ಇದೆ. ಇವತ್ತು ಕೆಲವು ಮಿಕ್ಸರ್ ಬ್ಯಾಗು, ಕೆಲವು ಸ್ಟಾಕ್ಸು ಏರಿದೆ, ಕೆಲವು ಸ್ಟಾಕ್ಸು ಇಳಿದಿದೆ. ಆಗಿ ಎಲ್ಲ ಪಾಸಿಟಿವ್ ನೆಗೆಟಿವ್ ಮೇಲೂ ಕೆಳಗೂ ಹೋಗ್ತಾ ಇದೆ. ಅದರಿಂದ ಡೆಫಿನೆಟ್ ಆಗಿ ಯಾವುದು ನೆಗೆಟಿವ್ ಯಾವುದು ಪಾಸಿಟಿವ್ ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ. ಬಟ್ ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಲಾಸ್ಟ್ ಕ್ವಾರ್ಟರ್ ರಿಸಲ್ಟ್ಸ್ ಚೆನ್ನಾಗಿದೆ ಅನ್ನೋದ್ರಿಂದ ಟೈಟನ್ ಒಂದೇ ಸಲ ಏರಿ ಆಲ್ ಟೈಮ್ ಹೈಗೆ ಹೋಗಿ ಟೈಟನ್ 4 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ನ ಕ್ರಾಸ್ ಮಾಡಿದೆ. ಇದು ನಿಯರ್ಲಿ 80-90 ಟೈಮ್ಸ್ ಅರ್ನಿಂಗ್ಸ್ ಇದೆ. ಇದು ವಜ್ರದ ಸೂಜಿ. ಇದು ಇನ್ನು ಏರುತ್ತಾ ಅಂತಂದ್ರೆ ಹೇಳೋದಕ್ಕಾಗಲ್ಲ. ಯಾವತ್ತು ಕರೆಕ್ಟ್ ಆಗುತ್ತೆ ಅಂತ ಅನ್ನೋದೇ ಪ್ರಶ್ನೆ. ಅದರಿಂದ ನಮಗೆ ಇಷ್ಟ ಇರುವಂತ ಕಂಪನಿ ಆದ್ರೂ ಕೂಡ 1700 ರೂಪಾಯಿಗೆ ಅದನ್ನ ಕನ್ಸಿಡರ್ ಮಾಡಿದ್ರು ಕೂಡ ಅದನ್ನ ಈ ಸ್ಟೇಜ್ ಅಲ್ಲಿ ಕೊಟ್ರಿ ಅಂತಂದ್ರೆ ತಿರ್ಗಾ ತಗೊಳ್ಳೋದಕ್ಕಾಗಲ್ಲ. ಇವತ್ತು ಬ್ಯಾಂಕ್ ಎಲ್ಲ ಏರಿದೆ. ಇಂಡಸ್ಇಂಡ್ ಬ್ಯಾಂಕು 1.5%, IDFC 1.2% ಏರಿದೆ. ಇದೇ ಸಮಯದಲ್ಲಿ ಹಲವು ಸ್ಟಾಕ್ ನ ಬೆಲೆ ಕೂಡ ಕಡಿಮೆ ಆಗಿದೆ. ಹೀರೋ ಮೋಟಾರ್ ಕಾರ್ಪು, ನ್ಯಾಟ್ಕೋ ಫಾರ್ಮಾ, ಅಲಾನ್ ಜ್ಯುವೆಲ್ಲರ್ಸ್ ಇಳಿದಿದೆ. ಟಾಟಾ ಸ್ಟೀಲು ಸ್ವಲ್ಪ ಏರಿದೆ. ಎಲ್ಲಾ ಮೆಟಲ್ ಸ್ಟಾಕು ಏರಿದೆ. ಟಿವಿ ಸ್ಲ್ಯಾಬು ಏರಿದೆ. ಇನ್ಫೋಸಿಸ್ಸು 1.5% ಏರಿದೆ. ಬಟ್ ಇದೆಲ್ಲ ಬರೀ ಶಾರ್ಟ್ ಟೈಮ್ ಮೂಮೆಂಟು. ನೀವು ಪಟಾಕಿ ಲಿಸ್ಟಲ್ಲಿ ನೋಡಿ ನಿಮಗೆ ಬೇಕು ಅನ್ನುವಂಥ 1-2 ಅಂತ ಅಲ್ಕೊಳ್ಳೋದನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ. ಗೋಲ್ಡು ವೊಲಟೈಲ್ ಆಗಿರುತ್ತೆ, ಮೇಲೂ ಕೆಳಗೂ ಹೋಗುತ್ತೆ. ಒಂದು ತಿಂಗಳಿಂದ ಏನಾಗಿದೆ ಅಂತಂದರೆ 200 ರೂಪಾಯಿ ಮೇಲೂ ಕೆಳಗೂ ಹೋಗ್ತಾ ಇದೆ. ಅದಕ್ಕೂ ಮೇಲೆ ದೊಡ್ಡದಾಗಿ ಒಂದು ಡಿಫ್ರೆನ್ಸ್ ಇಲ್ಲ. ಟ್ರಂಪ್ ಡೈಲಿ ಒಂದನ್ನ ಹೇಳ್ತಾನೆ ಇದ್ದಾರೆ. ಈಗ ಏನಪ್ಪಾ ಅಂತಂದ್ರೆ ಎಕನಾಮಿಸ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಅಮೆರಿಕಾದಲ್ಲಿರುವಂತ ಟಾಪ್ ಮಿಲಿಟರಿ ಸ್ಟ್ರಾಟಜಿಸ್ಟ್ ಒಳಗೆ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡೋವಾಗ ನಮಗೇನ್ ಅನಿಸ್ತಾ ಇದೆ ಅಂದ್ರೆ ಮಾರ್ಕೆಟ್ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ಒಂದು ನಮ್ಗೆ ಕ್ಲಿಯರ್ ನ್ಯೂಸ್ ಬಂದಿದೆ. ದಟ್ ಈಸ್ ಇಂಡಿಯನ್ ಎಕಾನಮಿ ಬ್ಯಾಡ್ಲಿ ಸ್ಟೇಟ್ ಅನ್ನೋ ರೀತಿ ಆಗಿದೆ. ಟ್ರೇಡ್ ಡೆಫಿಸಿಟ್ $120 ಬಿಲಿಯನ್ ಹತ್ರ ಹೋಗಿದೆ. ಹಂಗಂತಂದ್ರೆ ಏನಂದ್ರೆ ನಾವು ಈ ಇಳಿಕೆಯನ್ನು ಅಥವಾ ಏರಿಕೆಯನ್ನು ಗ್ಯಾಪು $120 ಬಿಲಿಯನ್ ಆಗಿದೆ. ಇದು ಏಪ್ರಿಲ್ ತಿಂಗಳು ಇನ್ನೂ ಮೋಸವಾಗಿರುತ್ತೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ ಏಪ್ರಿಲ್ 15 ಆಗೋಗಿದೆ. ನಮಗೆ ಈ ಕಚ್ಚಾ ತೈಲನೇ ಸಿಗದೆ ಇರೋದ್ರಿಂದ ಸ್ವಲ್ಪ ಇಂಪೋರ್ಟ್ ಕಡಿಮೆ ಆಗಿರೋ ರೀತಿ ಇದೆ. ಯಾಕೆಂತಂದ್ರೆ ನಮ್ಗೆ ಬೇಕು ಅಂದ್ರೂ ಕೂಡ ಕಚ್ಚಾ ತೈಲ ಸಿಕ್ಕಿಲ್ಲ. ನಾವು ಸ್ಟ್ರಾಟಜಿಕ್ ರಿಸರ್ವ್ಸ್ ಇಂದ ತೆಗೆದು ಮಾರ್ತಾ ಇರೋದ್ರಿಂದ ನಿಮ್ಗೆ ಆ ರೀತಿ ಒಂದು ಡಿಫ್ರೆನ್ಸ್ ಇರೋ ತರ ಅನ್ನಿಸ್ತಾ ಇದೆ. ಕಚ್ಚಾ ತೈಲವನ್ನ ತಗೊಳ್ಳೋದಕ್ಕೆ ಶುರು ಮಾಡಿದ್ಮೇಲೆ ಇನ್ನೂ ಮೋಸವಾಗೇ ಇರುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ರೂಪಾಯಿ ಮೇಲೆ ಹೆವಿ ಪ್ರೆಷರ್ ಬರುತ್ತೆ ಅಂಡ್ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ವೀಕ್ ಆಗುತ್ತೆ. ಸರಿ, ನಮ್ಮ 3rd ಲಾರ್ಜೆಸ್ಟ್ ಎಕಾನಮಿ, 4th ಲಾರ್ಜೆಸ್ಟ್ ಎಕಾನಮಿ ಜಪಾನ್ ಮಾಡ್ಬಿಟ್ವಿ ಅದು ಇದು ಅಂತ ಅದಾನಿ ಎಲ್ಲ ಮಿಸ್ ಮಾಡಿದ್ರು. ಈಗ ಲೇಟೆಸ್ಟ್ IMF ನಂಬರ್ ನೋಡಿದ್ರಿ ಅಂತಂದ್ರೆ, ನೋಡಿಲ್ಲ ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಈ ಬ್ರಿಟಿಷ್ ಪೌಂಡ್ ಸ್ಟ್ರೆಂಥನ್ ಆಗಿದೆ. ನೋಡಿದ್ರಿ ಅಂತಂದ್ರೆ 90 ರೂಪಾಯಿ ಇದ್ದಂತ ಬ್ರಿಟಿಷ್ ಪೌಂಡ್ 105, 106 ಅಂತ ಹೋಯ್ತು. ನಮ್ಮ ರೂಪಾಯಿ ಅಡಿ ಪಾತಾಳಕ್ಕೆ ಹೋಗಿದ್ರಿಂದ ನಾವು ಇಂಗ್ಲೆಂಡ್ಗೆ ಹಿಂದೆ ಹೋಗ್ಬಿಟ್ಟಿದ್ದೀವಿ. ಕಷ್ಟಪಟ್ಟು ಇಂಗ್ಲೆಂಡ್ನ ದೊಡ್ಡ ಎಕಾನಮಿ ಅಂತ ತಗೊಂಡಂತ ಜೇಡಿನಲ್ಲಿ ಇಳಿದು ನಾವು 6th ಲಾರ್ಜೆಸ್ಟ್ ಎಕಾನಮಿ ಆಗಿದ್ದೀವಿ. ಅಂತಂದ್ರೆ ಬೇಸಿಕ್ಲಿ ಏನಂದ್ರೆ ಇಂಡಿಯಾದ ಎಕಾನಮಿ ವೀಕನ್ ಆಗ್ತಾ ಇದೆ. ಡಾಲರ್ ಟರ್ಮ್ಸ್ ಅಲ್ಲಿ ವೀಕನ್ ಆಗ್ತಾ ಇದೆ. ಬ್ರಿಟಿಷ್ ಪೌಂಡ್ ಟರ್ಮ್ಸ್ ವೀಕನ್ ಆಗಿದೆ. ಯೂರೋ ಟರ್ಮ್ಸ್ ಅಲ್ಲಿ ಈ ಕರೆನ್ಸಿ ವೀಕನ್ ಆಗಿದೆ. ಕರೆನ್ಸಿ ವೀಕನ್ ಆಯ್ತು ಅಂತಂದ್ರೆ GDP ಕೂಡ ಕಡಿಮೆ ಆಗತ್ತೆ. ಯಾಕೆ ಅಂತಂದ್ರೆ ಈ ಪ್ರಪಂಚ ನಮ್ಮನ್ನ ಈ ಯೂರೋ, ಡಾಲರ್, ಬ್ರಿಟಿಷ್ ಪೌಂಡ್ ಅಲ್ಲೇ ಮೆಜರ್ ಮಾಡ್ತಾರೆ. ಸ್ಪೆಷಲಿ ಡಾಲರ್ ಅಲ್ಲಿ ಮೆಷರ್ ಮಾಡ್ತಾರೆ. ಡಾಲರ್ ಅಲ್ಲಿ ನಮ್ಮ ಸ್ಟ್ರೆಂತ್ ಕಡಿಮೆ ಆಗಿ ಬ್ರಿಟಿಷ್ ಅವ್ರದ್ದು ಸ್ಟ್ರೆಂತ್ ಏರಿದ್ರಿಂದ ಬ್ರಿಟಿಷ್ GDP ನಮಗಿಂತ ಸ್ಟ್ರಾಂಗರ್ ಅನ್ನುವಂಥ ರಿಪೋರ್ಟ್ ಬಂದಿದೆ.
ಈಗ ಏನು ಅಂತಂದ್ರೆ ಈ ಇಂಪ್ಯಾಕ್ಟ್ ನಮ್ಮ ರೂಪಾಯಿಯಲ್ಲಿ ಗೊತ್ತಾಗುತ್ತೆ. ಆಲ್ರೆಡಿ ರೂಪಾಯಿ 93.40 ಅಂತ ಆಗೋಗಿದೆ. ಈಗ ಕೂಡ ಹೆವಿ ಪ್ರೆಷರ್ ಇರುತ್ತೆ ತಗೊಳ್ಳೋದಕ್ಕೆ. ನಾವು ತಗೋತಾ ನಮ್ಮ ಮೇಲೆ ಇರುವಂತ ಪ್ರೆಷರು, ರೂಪಾಯಿ ಮೇಲೆ ಇರುವಂತ ಪ್ರೆಷರು ಇನ್ನೂ ಕೂಡ ಜಾಸ್ತಿ ಆಗತ್ತೆ. ಯಾಕೆ ಅಂತಂದ್ರೆ ನಾವು ಹೋಗುವಂತ ಈ ಎಕ್ಸ್ಪೋರ್ಟ್ಸ್ ಬ್ಲಾಕ್ ಆಗಿದೆ. ಎಕ್ಸ್ಪೋರ್ಟ್ಸ್ ಬ್ಲಾಕ್ ಆಗಿದ್ರಿಂದ ಇಂಪೋರ್ಟ್ಸ್ ನೆಲ್ಲ ಬ್ಲಾಕ್ ಮಾಡೋದಕ್ಕೆ ಆಗಲ್ಲ. ಇಷ್ಟು ದಿನ ನಾವು ಈ 45 ದಿನ ದೊಡ್ಡದಾಗಿ ಇಂಪೋರ್ಟ್ ಮಾಡದೆ ಹೇಗೆ ತಪ್ಪಿಸ್ಕೊಂಡ್ವಿ ಅಂತ ಅಂದ್ರೆ, ಮನಮೋಹನ್ ಸಿಂಗ್ 70 ದಿನಕ್ಕೆ ಸ್ಟ್ರಾಟಜಿಕ್ ರಿಸರ್ವ್ಸ್ ಅಂತ ಕ್ರಿಯೇಟ್ ಮಾಡಿ ಇಟ್ಟಿದ್ರು. ಆ ಸ್ಟ್ರಾಟಜಿಕ್ ರಿಸರ್ವ್ಸ್ ಈಗ ನಮ್ಮ ದೇಶದಲ್ಲಿ ಮುಗೀತಾ ಇದೆ. ಈ ಸ್ಟ್ರಾಟಜಿಕ್ ರಿಸರ್ವ್ಸ್ ಮುಗಿಯೋದಕ್ಕೆ ಇನ್ನೂ 20 ದಿನ ಇದೆ. 20 ದಿನದ ಒಳಗಡೆ ಆ ಸ್ಟ್ರಾಟಜಿಕ್ ರಿಸರ್ವ್ಸ್ ಮುಗಿದೋಯ್ತು ಅಂದ್ರೆ ನಮ್ಮಿಂದ ಒಳಗಡೆ ತಗೊಂಡ್ ಬರಕ್ಕೆ ಆಗಿಲ್ಲ ಅಂತಂದ್ರೆ ಡೀಸೆಲ್ ಪೆಟ್ರೋಲ್ ಕೂಡ ರೇಷನಿಂಗ್ ಬರುತ್ತೆ. ಡೀಸೆಲ್ ಪೆಟ್ರೋಲ್ ರೇಷನಿಂಗ್ ಬಂತು ಅಂತ ಅಂದ್ರೆ ನನ್ನ ಎಕಾನಮಿಗೆ ದೊಡ್ಡದಾಗಿ ಏಟು ಬೀಳುತ್ತೆ. ಈಗ ಆಲ್ರೆಡಿ ರೈಲ್ವೆ ಈ ತರ ಮೇಜರ್ ಸಪ್ಲೈಯರ್ಸ್ಗೆಲ್ಲ ಇಂಡಸ್ಟ್ರಿಯಲ್ ಡೀಸೆಲ್ 125 ಕೊಡ್ತಾ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಬೆಲೆ ಏರಿಕೆನೂ ಆಗತ್ತೆ. ಫರ್ಟಿಲೈಸರ್ಸ್ ಬೆಲೆ ಏರ್ತು ಅಂತಂದ್ರೆ ವೆಜಿಟೇಬಲ್, ಫ್ರೂಟ್ಸ್, ಊಟ ಎಲ್ಲದ್ರ ಬೆಲೆ ಕೂಡ ಏರುತ್ತೆ. ಇದರಿಂದ ಇಂಟ್ರೆಸ್ಟ್ ರೇಟು ಏರುತ್ತೆ. ಇಂಟ್ರೆಸ್ಟ್ ರೇಟ್ ಏರಿದ್ರೆ ಕೂಡ ಸ್ಟಾಕು ಒಳ್ಳೇದಲ್ಲ. ಎಲ್ಲ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದ್ರಿಂದ FI ಏನು ನಮ್ಮ ಹತ್ರ ದುಡ್ಡು ಹಾಕೋದಿಲ್ಲ. ಅದರಿಂದ ದೊಡ್ಡದಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಿರಾಕಲ್ ನಡೆಯುತ್ತೆ ಅಂತ ಅನ್ಕೊಳ್ಳೋರು ವೇಟ್ ಮಾಡಿ ನಿಧಾನವಾಗಿ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್ ನ ಮಾತ್ರ ಆರಿಸ್ಕೊಳ್ಳಿ. 35 ಲಕ್ಷ ಅಂದ್ರೆ 3.5 ಮಿಲಿಯನ್ ರಿಟೇಲ್ ಯೂಸರ್ಸ್ ಅಪ್ ಸ್ಟಾಕ್ಸ್ ಏಂಜಲ್ ಅಂಡ್ ಝೆರೋದಾನಲ್ಲಿ ಅಕೌಂಟ್ ನ ಮುಚ್ಚಿಬಿಟ್ಟು ಇದ್ರಲ್ಲಿ ಮಾರ್ಕೆಟ್ಗೆ ಒಂದು ಫುಲ್ ಸ್ಟಾಪ್ ನ ಇಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಫ್ಯೂಚರ್ಸ್ ಆಪ್ಷನ್ ಅಲ್ಲಿ ಟ್ರೇಡ್ ಮಾಡಿ ಲಾಸ್ ಮಾಡಿದ್ರು. ಈ ದುಡ್ಡಿನ ಮಾತಿಗೆ ಏನ್ ಹಿರಿಮೆ ಅಂತಂದ್ರೆ, ನಮ್ಮ ಚಾನೆಲ್ ಶುರುವಾದಾಗಿಂದ ಫ್ಯೂಚರ್ಸ್ ಆಪ್ಷನ್ ನಲ್ಲಿ ಟ್ರೇಡ್ ಮಾಡಬೇಡಿ, ಟ್ರೇಡ್ ಮಾಡಿದ್ರೆ ನಿಮ್ಗೆ ನಷ್ಟ ಆಗತ್ತೆ. ಜೈನ್ ಸ್ಟ್ರೀಟು ಈ ರೀತಿ ಹಲವು ಕಡೆಯಿಂದ ಜನರಿಗೆ ತಿಳುವಳಿಕೆ ಹೇಳಿ ಟ್ರೇಡಿಂಗ್ ತಪ್ಪು ಮಾಡಿದ್ರೆ ತಪ್ಪಾಗ್ಬಿಡುತ್ತೆ ಅಂತ ಹೇಳಿ ಅದನ್ನ ತಡೆಯೋಕೆ ನಾನು ನನ್ನ ಟೀಮು ತುಂಬಾನೇ ಪ್ರಯತ್ನ ಪಟ್ಟಿದ್ದೀವಿ. ಈಗ ಮೇನ್ ನ್ಯೂಸ್ ನ ನೋಡಿದ್ರಿ ಅಂತ ಅಂದ್ರೆ ಟಾಟಾ ಇಂದ ತುಂಬಾ ನ್ಯೂಸ್ ಬಂದಿದೆ. ಟಾಟಾಗೆ ಮುಂದಿನ ವರ್ಷ EV ಮೋರ್ ಕಾಂಪಿಟೇಟಿವ್ ಆಗ್ಬಿಡತ್ತೆ. ಅದರಲ್ಲಿ ಇವರು ಈ ಮಲ್ಟಿಪಲ್ ಪವರ್ ಟ್ರೈನ್ಸ್ ಅಲ್ಲಿ EV ಮಾಡಿ ಅದನ್ನ ಕಾಂಪೀಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಎಲೆಕ್ಟ್ರಿಕ್ ಬಸ್ಸಸ್ ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಯುಟಿಲಿಟೀಸ್ ಅಲ್ಲಿ ಈ ವರ್ಷ ತುಂಬಾ ಕಾಂಟ್ರಾಕ್ಟ್ ನ ಬಿಟ್ಟಿದ್ದಾರೆ. ಎಲೆಕ್ಟ್ರಿಕ್ ಬಸ್ಸಸ್ ಅಲ್ಲಿ ದೊಡ್ಡದಾಗಿ ಎಂಟರ್ ಆಗ್ತಾ ಇದ್ದೀವಿ ಹೇಳ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಅವರ ಕಮರ್ಷಿಯಲ್ ವೆಹಿಕಲ್ ಡಿಪಾರ್ಟ್ಮೆಂಟ್ ಇವಾಕೋನ ತಗೊಂಡು ಇದನ್ನ ಡೈಜೆಸ್ಟ್ ಮಾಡುವಂತ ಟೈಮ್ ಇದು. ಇದೇ ಸಮಯದಲ್ಲಿ ಈ ಬೆಲೆ ಏರಿಕೆ ಅನ್ನೋದು ಆಗೋದು ಇವರಿಗೆ ಹೆವಿ ಪ್ರೆಷರ್ ಆಗಿ ಇರುತ್ತೆ. ಇದೇ ಸಮಯದಲ್ಲಿ ಲಕ್ನೋದಲ್ಲಿ ಅವರು ಮೊದಲನೇ ಸಲ ಹೈಡ್ರೋಜನ್ ಡಸ್ಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಏನಾದ್ರೂ ಮೇಜರ್ ಕರೆಕ್ಷನ್ ಬಂತು ಅಂತ ಅಂದ್ರೆ ನಮಗೆ ಟಾಟಾ ಪ್ಯಾಸೆಂಜರ್ ವೆಹಿಕಲ್ಲು, ಟಾಟಾ ಕಮರ್ಷಿಯಲ್ ವೆಹಿಕಲ್ಲು ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ. ಒಂದು ಮೈನರ್ ಟಾಟಾ ಟ್ರಸ್ಟ್ ಅಲ್ಲಿ ಒಂದೇ ಪಾರ್ಸೀಸ್ ಇರ್ಬೋದು, ನಾನ್ ಪಾರ್ಸೀಸ್ ನ ಒಳಗಡೆ ಬಿಟ್ಟಿದ್ದು ತಪ್ಪು ಅಂತ ಮೆಹುಲ್ ಮಿಸ್ತ್ರಿ ಹೇಳಿದ್ದಾರೆ. ಅದರಲ್ಲಿ ಒಂದು ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ ಮಾಡಬೇಕು ಅಂತ ಮೆಹುಲ್ ಮಿಸ್ತ್ರಿ ಹೇಳಿದ್ದಾರೆ. ಅದು ಒಂದು ದೊಡ್ಡ ಪ್ರಾಬ್ಲಮ್ನ ಟಾಟಾ ಟ್ರಸ್ಟ್ ಅಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯತೆಗಳು ಇದೆ. ಮುಂದಿನ ಪಾಯಿಂಟ್ ನೋಡಿದ್ರಿ ಅಂತ ಅಂದ್ರೆ ECS ಅವರಿಗೆ ಇನ್ವೆಸ್ಟ್ ಮಾಡೋದಕ್ಕೆ ದುಡ್ಡು ಅವಶ್ಯಕತೆ ಇರೋದ್ರಿಂದ ಮುಂಚೆ ಸಪೋರ್ಟ್ ಮಾಡಿದ ರೀತಿ ಟಾಟಾ ಕಂಪನೀಸ್ಗೆ ಡಿವಿಡೆಂಡ್ ಕೊಟ್ಟು ಸಪೋರ್ಟ್ ಮಾಡೋದಕ್ಕೆ ಆಗುತ್ತಾ ಅಂತ ಅನ್ನೋದು ಒಂದು ಪ್ರಶ್ನೆಯಾಗಿದೆ. 12% ಅವರು ಆಲ್ರೆಡಿ ಡಿವಿಡೆಂಡ್ ನ ಕಡಿಮೆ ಮಾಡಿದ್ದಾರೆ, ಇನ್ನೂ ಕಡಿಮೆ ಮಾಡ್ತಾರೆ. ನಿನ್ನೆ ನಮ್ಮ ಟಾಟಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಟಾಟಾಸು 1500 ಕೋಟಿ ಇನ್ವೆಸ್ಟ್ ಮಾಡಿದ್ರು ಅಂತ ನೋಡಿದ್ವಿ. ಏರ್ ಇಂಡಿಯಾಗೆ 20,000 ಕೋಟಿ ನಷ್ಟ ಆಗಿದ್ದು ಅದು ಮೇಕಪ್ ಮಾಡೋದಕ್ಕೆ ಇನ್ನೂ ಫ್ರೆಶ್ ಈಕ್ವಿಟಿ ಫಂಡ್ಸು ಬೇಕಾಗುತ್ತೆ. ಏರ್ ಇಂಡಿಯಾನು ಸಿಂಗಪೂರ್ ಏರ್ಲೈನ್ಸ್ ಹತ್ರನೂ ಇನ್ನೂ ಸ್ವಲ್ಪ ದುಡ್ಡು ಕೊಡಿ, ಅದಕ್ಕೆ ನಾವು ಈ ಒಂದು ಟಫ್ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡಿ ಅಂತ ಈಕ್ವಿಟಿ ಇನ್ಫ್ಯೂಷನ್ ಹತ್ರ ದುಡ್ಡನ್ನು ಕೇಳಿದ್ದಾರೆ. ಟಾಟಾ ಬೋರ್ಡು ಏನ್ ಮಾಡುತ್ತೆ ಅಂತ ನಾವು ಕಾದಿದ್ದಿ ನೋಡೋಣ. ಡಾಕ್ಟರ್ ರೆಡ್ಡಿಗೆ ಸೆಮಿಗ್ಲೂಟೈಡ್ ಅಲ್ಲಿ ಓರಲ್ ಮೆಡಿಸಿನ್ ತಗೊಂಡು ಟ್ರೈ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿದ್ರೆ, ಇರಾನ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಬರೀ ಸ್ಟ್ರೈಟ್ ಆಫ್ ಹೋರ್ಮುಜ್ನ ಮಾತ್ರ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಅನ್ಕೋಬೇಡಿ.
ಬೇರೆ ಎಕನಾಮಿಕ್ ಲೈಫ್ ಲೈನ್ನು ನಮ್ಮಿಂದ ಅಟ್ಯಾಕ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೌರ್ಮೆಂಟು ಆಯಿಲ್ ಬಾಂಡ್ನ ಫ್ರೀಸ್ ಮಾಡಿಬಿಟ್ಟು ಈಗ ಸಿವಿಲೈಸೇಷನ್ ಫಂಡ್ ಅಂತ 1,00,000 ಕೋಟಿ ಸಾಲ ತಗೊಂಡು ಕೊಡೋದಾಗಿ ಇದ್ದಾರೆ. ಎಲೆಕ್ಷನ್ ಮುಗ್ದಂಥ ಮರುದಿನವೇ ಡೀಸೆಲ್ ಬೆಲೆನೂ ಪೆಟ್ರೋಲ್ ಬೆಲೆನೂ ಏರ್ಸಿಲ್ಲ ಅಂತಂದರೆ ಆಲ್ಮೋಸ್ಟ್ CHP ಸೇಲ್ಗೆ ಸಂಬಳ ಕೊಡೋದೇ ಕಷ್ಟ ಆಗ್ಬಿಡತ್ತೆ. ಆದರೆ ಆಯಿಲ್ ಚೀಪಾಗಿರೋವಾಗ ಟ್ಯಾಕ್ಸ್ ಅನ್ನೋ ಹೆಸರಲ್ಲಿ ಫುಲ್ ದುಡ್ಡನ್ನ ತಗೊಂಡು ಈಗ ನೀವು ಬೆಲೆನ ಏರಿಸಿದ್ರಿ ಅಂತಂದರೆ ಜನ ಅದನ್ನ ಒಪ್ಕೋತಾರ ಅನ್ನುವಂಥ ಪ್ರಶ್ನೆ ಇದೆ. ಇದರಿಂದ ಫಂಡಮೆಂಟಲ್ ಆಗಿ ಇಂಡಿಯಾದ ಎಕಾನಮಿ ವೀಕನ್ ಆಗ್ತಾ ಇದೆ ಅನ್ನೋದು ಹಂಗೆ ಈ ಟ್ರೇಡ್ ಡೆಫಿಸಿಟ್ ಫಿಗರ್ಸು UK ಹಿಂದೆ ಹೋಗಿದ್ದು ಗೊತ್ತಾಗ್ತಾ ಇದೆ. ರೂಪಾಯಿ ಡೆಫಿನೆಟ್ ಆಗಿ ಸೆಂಚುರಿನ ಹಾಕುತ್ತೆ. ಏನೇ ಮಾಡಿದ್ರೂ ನಮ್ಮಿಂದ ಡಿಲೇ ಮಾಡೋಕ್ಕಾಗುತ್ತೆ ಅನ್ನೋದನ್ನ ಬಿಟ್ಟರೆ ಆ್ಯಕ್ಟಿವ್ ಆಗಿ ಅದನ್ನು ತಡೆಯೋದಕ್ಕೆ ಯಾವ ಸ್ಟೆಪ್ಪು ತಗೊಳ್ಳೋದಕ್ಕೆ ಆಗಲ್ಲ. ಓವರಾಲ್ ಆಗಿ ನೋಡಿದ್ರಿ ಅಂತಂದರೆ ಚೈನಾನೇ ಇಂಡಿಯಾದ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ. ಇದಕ್ಕೂ ಮುಂಚೆ ದುಬೈ ಕ್ಲೋಸ್ ಕಾಂಪಿಟೇಷನಲ್ಲಿ ಇತ್ತು. ಈಗ ದುಬೈ ಪೋರ್ಟು ಮುಚ್ಚಿರೋದ್ರಿಂದ ಇಕ್ಕಿದ್ದೆಲ್ಲ ಕೂಡ ನಾವು ಚೈನಾಯಿಂದ ಇಂಪೋರ್ಟ್ ಮಾಡೋ ರೀತಿ ಆಗಿದೆ. ಚೈನಾಗೂ ಇಂಡಿಯಾಗೂ ಇರುವಂಥ ಟ್ರೇಡು ಲಾರ್ಜೆಸ್ಟ್ ಪಾರ್ಟ್ನರ್ ಆಫ್ ಇಂಡಿಯಾ ಟ್ರೇಡಿಂಗ್ ಚೈನಾ ಆಗ್ಬಿಟ್ಟಿದೆ. ಆಗ ಈ ಚೈನಾದು ಈ ಮೇಲಿಂದ ನೀವು TV ಹಾಕಿ ಹೊಡೆದಾಕಿದ್ದೆಲ್ಲ ಯಾರ ಲೆಕ್ಕದಲ್ಲಿ ಹೋಗುತ್ತೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ಟ್ರೇಡ್ ಡೆಫಿಸಿಟ್ಟು $120 ಟ್ರಿಲಿಯನ್ ದಾಟಿ ಚೈನಾ ಜೊತೆ ನಮಗೆ ಹೋಗಿದೆ. ಚೈನಾದವರಿಗೆ ನಾವು ಮಾಡುವಂಥ ಪ್ರಾಡಕ್ಟ್ ಯಾವುದು ಬೇಡ, ಆದರೆ ಎಲ್ಲ ವಸ್ತುಗಳನ್ನು ನಾವು ಚೈನಾ ಹತ್ರ ಚೀಪಾಗಿ ಸಿಗ್ತಾ ಇದೆ ಅಂತ ಹೋಗಿ ನಿಲ್ಲುವಂಥ ಪರಿಸ್ಥಿತಿ ಈಗ ಬಂದಿದೆ. ಇದನ್ನು ಹೇಗೆ ಸರಿ ಮಾಡ್ತಾರೆ ಅನ್ನೋದನ್ನು ನಾವು ಕಾದಿದ್ದು ನೋಡಬೇಕು. ಟಿಫನ್ ಕಾಫಿಗೆ ಖರ್ಚು ಮಾಡೋದನ್ನು ಮಾರ್ಕೆಟಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ, ದೊಡ್ಡದಾಗಿ ಹಾಕಿದ್ರಿ ಅಂತಂದರೆ ನಷ್ಟ ಖಂಡಿತ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ತಟ್ಟಿ. ಧನ್ಯವಾದಗಳು.